ಜೈ ಹನುಮಾನ್. ಈ ಮೊಳಕೆ ಕಾಳದಲ್ಲಿ ನಮಗೆ ಯಥೇಚ್ಛವಾದಂಥ ಪ್ರೋಟೀನು ಮತ್ತು ಫೈಬರು ಇದೆಲ್ಲ ಇರೋದ್ರಿಂದ ನಮಗೆ ಹೆಚ್ಚು ಹಾರ್ಟ್ಗೆ, ಡೈಜೆಷನ್ಗೆ ಮತ್ತು ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಪ್ರತಿಯೊಂದು ಮೊಳಕೆ ಕಾಳು ಅಷ್ಟೇ. ಸೊ ಇವತ್ತು ಇದನ್ನು ಉಪಯೋಗಿಸಿ ನಾನು ಈ ಬೇಸಿಗೆಗೆ ದಿ ಬೆಸ್ಟ್ ಆಗುವಂಥ ನಮ್ಮ ಬಾಡಿನ ಕೂಲಾಗಿಡೋವಂಥ ಒಂದು ರೆಸಿಪಿನ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಇದನ್ನು 1 ಕಪ್ ತೊಗೊಂಡ್ರೆ ಸಾಕು. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹೊಟ್ಟೆ ಫಿಲ್ಲೇ ಆಗಿಬಿಡುತ್ತೆ, ಬೇರೆ ಏನೂ ಬೇಕಾಗಿಲ್ಲ ನಮಗೆ. ಸೊ ಇದನ್ನಿಗೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು, ಹೇಗೆ ಇದನ್ನು ಮಾಡ್ಕೊಬೇಕು ಎಲ್ಲ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ನೋಡಿ ಮೊಳಕೆ ಎಷ್ಟೆಷ್ಟು ಉದ್ದ ಬಂದಿದೆ. ಫಸ್ಟು ನೀವು ಇದನ್ನು ಮೊಳಕೆ ಕಟ್ಟಾದಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಹೇಗೆ ಮೊಳಕೆ ಕಟ್ಟೋದು ಅಂತ ಗೊತ್ತಿರುತ್ತೆ. ಸೊ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಷ್ಟೆಷ್ಟು ಉದ್ದ ಒಂದೊಂದು ಮೊಳಕೆ ಬಂದಿದೆ ನೋಡಿ. ಅಷ್ಟು ಪೌಷ್ಟಿಕಾಂಶ ಇದರಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಇದನ್ನು ಫಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಆಮೇಲೆ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಡು 2 ಟೈಮ್ಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ವಾಶ್ ಮಾಡ್ಕೊಂಡ್ಮೇಲೆ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ವಲ್ಪ ಕೂಡ ನೀರಿಟ್ಕೊಬೇಡಿ. ಸೊ ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳಿ. ಸೌತೆಕಾಯಿ, ಈರುಳ್ಳಿ, ನೌಕೋಲು, ಮುಲ್ಲಂಗಿ, ಕ್ಯಾರೆಟು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ನೀವು ಯಾವ ಹಸಿ ತರಕಾರಿ ಯಾವ್ದಾವ್ದು ತಿನ್ಬೋದು ಅದು ಎಲ್ಲನೂ ಸಹ ಉಪಯೋಗಿಸ್ಬೋದು ನೀವು. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಸ್ವೀಸ್ ಮಾಡಿಕೊಂಡು ಉಪ್ಪು ಹಾಕಬೇಡಿ ಫಸ್ಟೇ. ಸೊ ಹಾಗೇ ಇಟ್ಬಿಡಿ. ಬೇಕಾದಾಗ ನೀವು ತಿನ್ನೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಇಷ್ಟು ಮಾಡಿದ್ರೆ ಸೂಪರಾಗಿರುವಂಥ ಒಂದು ವೆಯ್ಟ್ ಲಾಸು, ಹಾರ್ಟ್ಗೆ ಒಳ್ಳೆಯದು, ಜೊತೆಗೆ ನಮಗೆ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡೋದು ದಿ ಬೆಸ್ಟ್ ಸಮ್ಮರ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇಷ್ಟು ಮಾಡಿದ್ರೆ ಒಳ್ಳೆಯದಾದಂಥ ಸಮ್ಮರ್ ರೆಸಿಪಿ ರೆಡಿ ಆಗುತ್ತೆ. ನಿಮಗೆ ಒಂದು ಒಳ್ಳೆ ಪಲ್ಯ ಸೈಡ್ ಡಿಶ್ ಆಗಿ ರೆಡಿ ಆಗುತ್ತೆ. ಸೊ ಒಮ್ಮೆಲೆ ಈ ಥರ ಪ್ರೋಸೆಸ್ನ ಟ್ರೈ ಮಾಡಿ. ಮುಲ್ಲಂಗಿನೂ ಸಹ ಇದಕ್ಕೆ ಹಾಕಿ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಸೊ ಒನ್ಸ್ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ಒಳ್ಳೆ ರೆಸಿಪೀಸ್ಗೋಸ್ಕರ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.